ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೂದು ಕುಂಬಳಕಾಯಿ ಹುಳಿನ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಬರೀ ಬೇಳೆ ಮಾತ್ರ ಹಾಕಿ ಮಾಡೋದು, ಅರಿಲಿಕ್ಕೆ ಏನಿಲ್ಲ, ತೆಂಗಿನಕಾಯಿ ಹಾಕ್ಕೋಬೇಕು ಅಂಥೇಳಿ ಏನಿಲ್ಲ. ಈ ಮಳೆ ಚಳಿಗೆ ಬಿಸಿ ಬಿಸಿ ಹುಳಿಯನ್ನು ತಿಂತಾಯಿದ್ರೆ ಸ್ವರ್ಗ ಸುಖ ಅನಿಸುತ್ತೆ. ಹುಳಿ ಮಾಡಲಿಕ್ಕೆ ನಾನಿಲ್ಲಿ ಕುಂಬಳಕಾಯ್ದು ಒಂದು ತುಂಡು ಇಟ್ಕೊಂಡಿದ್ದೀನಿ. ಇದನ್ನೀಗ ಸಣ್ಣ ಹೋಳಾಗೆ ಹಚ್ಕೊಳ್ಳೋಣ. ನೋಡಿ, ನಾನು ಹಚ್ಚಿಟ್ಕೊಂಡಿದ್ದೀನಿ ಹೋಳುಗಳಾಗೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹುಳಿ ಮಾಡಲಿಕ್ಕೆ ಅಂತ. ಇದಕ್ಕೆ ಬೇಳೆನೇ ಜಾಸ್ತಿ ಹಾಕಬೇಕು, ತೆಂಗಿನಕಾಯಿ ಏನು ಹಾಕಲಿಕ್ಕಿಲ್ಲ. ಬೇಳೆ ತೊಳೆದು ಹೋಳೊಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ ನಾನು. ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡೋಣ. ಒಂದು 2 ವಿಷಲ್ ಆದರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಹೋಳು ಬೇಳೆ ಎಲ್ಲ ಬೆಂದಿದೆ. ಈಗ ಹುಳಿ ಮಾಡ್ಕೊಳ್ಳೋಣ. ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದು ಇಟ್ಕೊಂಡಿದ್ದೆ. ಅದನ್ನೀಗ ಕುದಿತಾ ಇರೋ ಹುಳಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಜಾಸ್ತಿನೇ ಬೇಕಾಗುತ್ತೆ. ಒಂದು ತುಂಡು ಬೆಲ್ಲ ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ, ಒಂದು 1/4 ಸ್ಪೂನಷ್ಟು ಅರಿಶಿನ, ಸಾರು ಪುಡಿ ಅಥವಾ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಳ್ಳೋಣ. ನಾನು ಸಾರು ಪುಡಿ ಹಾಕ್ತಾಯಿದ್ದೀನಿ. ಇಂಗು ಸ್ವಲ್ಪ, ಕರಿಬೇವು ಒಂದು 8-10 ಎಲೆಗಳು. ಒಂದು ಸಲ ಹುಳಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು. ಹುಳಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂಚೂರು ತೆಂಗಿನೆಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಬಾಣಲೆಗೆ ಒಂದು 2 ಸ್ಪೂನ್ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಸಾಸಿವೆ, ಒಣಮೆಣಸು, ಒಂದು ಒಣಮೆಣಸನ್ನು ತುಂಡು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಇಂಗು. ಕರಿಬೇವು ನಾನು ಹುಳಿಗೆ ಮೊದಲೇ ಹಾಕಿದ್ರಿಂದ ಈಗ ಹಾಕ್ತಾಯಿಲ್ಲ. ಬೂದು ಕುಂಬಳಕಾಯಿಯ ಹುಳಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಧನ್ಯವಾದಗಳು.